ಇದು ಇದೊಂದು ಕೈ. ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನನ್ನ ನಿಮ್ಮ ಚಂತೆ ನೀವು ನೋಡ್ತಾ ಇದ್ದೀರಾ ದಿ KFTC ರೈಡರ್ ಯೂಟ್ಯೂಬ್ ಚಾನಲ್. R15 ಎಮ್ದು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಎತ್ಕೊಂಡ್ಬಂದಿದ್ದೀನಿ ಗಾಡಿನ. ಸೊ ಮನೆ ಹತ್ರನೇ ಸ್ವಲ್ಪ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿದ್ದೀನಿ. ಸೊ 2-3 ದಿನ ಮುಂಚೆನೇ ಹೇಳಿದ್ದೆ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿಕ್ಕಿರೋ ಅಂತ. ಎಲ್ಲ ಖಾಲಿ ಮಾಡಿ ಒಂದಿಷ್ಟಿತ್ತು. ಸೊ ಇದನ್ನು ಪೈಪ್ ಹಾಕ್ಬಿಟ್ಟು ತೆಗ್ದಿದ್ದೀರಿ. ಸೊ ಗಾಡಿ ಫುಲ್ಲು ಒಂದು ರಿಸರ್ವರ್ ಹೊಡ್ಕೊತೈತೆ. ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ, ಆದರೂ ಏನು ಆಫ್ ಆಗ್ತೈತೆ. ನೋಡೋಣ ಇವಾಗ. ಸ್ವಲ್ಪ ಎಲ್ಲ ಫುಲ್ ಖಾಲಿ ಮಾಡಿಬಿಟ್ಟು ಆಮೇಲೆ ಒಂದು ₹50 ಒಂದು ಅರ್ಧ ಲೀಟ್ರ್ ಹಾಕ್ಸ್ಬಿಟ್ಟು ಆಮೇಲೆ ಚೆಕ್ ಮಾಡೋಣ ಎಷ್ಟು ಬರ್ತಿದೆ ಅಂತ. ಆಮೇಲೆ ಅದು ಬಂದಿದ್ದ ಮೈಲೇಜ್ನ ಡಬಲ್ ಮಾಡಿದ್ರೆ ಮತ್ತೆ ಒಂದು ಲೀಟ್ರಿಗೆ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ತೈತೆ ಅವಾಗ. ಸ್ಟಾರ್ಟ್ ಆಗ್ತಾ ಇಲ್ಲ ಗುರು. ಸೊ ಪೆಟ್ರೋಲು ಫುಲ್ ಖಾಲಿ ಆಗ್ಬಿಟ್ಟೈತೆ. ಸೊ ಹೋಗಿ ತಗೊಂಬಂದು ಒಂದು ₹50 ಪೆಟ್ರೋಲ್ ಹಾಕ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ವೀಡಿಯೋ. ಸೊ ಇವಾಗ ₹50 ಪೆಟ್ರೋಲ್ ಹಾಕಿದ್ದೀನಿ. ಸ್ಟಾರ್ಟ್ ಆಗ್ತೈತೆ ಇಲ್ಲಿ ನೋಡೋಣ. ಒಂದೇ ಸಲ ಸ್ಟಾರ್ಟ್ ಆಗೋಯ್ತು. ಸೊ ಇವಾಗ ನೋಡೋಣ ಎಷ್ಟು ಬರ್ತೈತೆ ಮೈಲೇಜ್ ಅಂತ R15 ಎಮ್ದು. ಸೊ ಗಾಡಿಯಲ್ಲಿ ಇಲ್ಲಿ ಆವ್ರೇಜ್ ಫ್ಯೂಲ್ ಬಂದು 44 ಕಿಲೋಮೀಟ್ರ್ ತೋರಿಸ್ತೈತೆ ಮೈಲೇಜು. ಒಬ್ಬೊಬ್ಬರು ಒಂದು 50-55ವರೆಗೂ ಕೊಡ್ತೈತೆ ಅಂತಾರೆ ಮೈಲೇಜ್ R15 ಎಲ್ಲ. ಆದರೆ R15 ಎಮ್ಮು ಎಷ್ಟು ಕೊಡ್ತೈತೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇವತ್ತು ಚೆಕ್ ಮಾಡೋಣ ಎಷ್ಟು ಕೊಡ್ತೈತೆ ಅಂತ. ಸೊ ಓಡೋ ಇವಾಗ 2174 ಕಿಲೋಮೀಟ್ರ್ ಆಗಿದೆ. ಸೊ ಎಕ್ಸಾಕ್ಟಾಗಿ ನಾನು ಟ್ರಿಪ್ಪು 0 ಮಾಡಿದ. ಸೊ ಇದೇ ನೋಡ್ಕೊಳ್ಳೋಣ. 174 ಆಗೈತೆ. ಒಂದು 2200 ಹೋದರೆ ಒಂದು 25 ಕಿಲೋಮೀಟ್ರ್ ಹೋಗ್ತೈತೆ. ಸೊ ನಾರ್ಮಲಾಗಿ ನೋಡ್ಸೋದು ಬೇಡ, ಸ್ವಲ್ಪ ಹೋಗೋಣ. ಸೊ ನಾನು ಪಿಲ್ಲಿಯನ್ ಹಾಕೊಂಡು ಟೆಸ್ಟ್ ಮಾಡ್ತಾ ಇದ್ದೀನಿ. ಇದು ಹಂಗೆ ಪಿಲ್ಲಿಯನ್ ಹಾಕೊಂಡು ಎಷ್ಟು ಬರುತ್ತೆ ಮೈಲೇಜ್ ಅಂತ. ಏನು ಪಿಲ್ಲಿಯನ್ ಹಾಕ್ಕೊಂಡು ಮತ್ತು ಸಿಂಗಲ್ ಹೋದರೆ ಒಂದು 2 to 3 ಒಂದು ಡಿಫ್ರೆನ್ಸ್ ಬರ್ಬೋದು ಅಷ್ಟೇ ಮೈಲೇಜು. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಏನು ಬರಲ್ಲ. ಸೊ ಹೆಂಗೋದ್ರೂ ಅದೇ ಪೆಟ್ರೋಲ್ ಕುಡಿಯೋದೆ. ಮತ್ತು ಈ ಗಾಡಿಗಳಲ್ಲಿ ಹೋಗೋದು ಇಬ್ಬರೇ, నేను 2-3 ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. 15 ಕಿಲೋಮೀಟರ್ಸ್ ಬಂದಿದ್ದೀನಿ. ಇವಾಗ ವಾಪಸ್ಸು ನಮ್ಮೂರ ಕಡೆ ಹೋಗೋಣ. ಸೊ ಇದು H ಕ್ರಾಸಿಂದ ಚಿಂತಾಮಣಿಗೆ ಹೋಗೋ ಸೈಡಲ್ಲಿ ಬರೋದಿದು ಟೋಲ್ ಇದು. ಸೊ ನಾನು ಹಿಂಗೆ ಹೋಗಿ ಯೂಟರ್ನ್ ನೋಡ್ಕೊಂಡು ಮತ್ತೆ ಹಿಂಗೆ ತಿರ್ಗಾ ಹಂಗೆ ಹೋಗ್ತಾ ಇದ್ದೀನಿ. ಯಮಹಾನ ಮೈಲೇಜ್ ಕಿಂಗ್ ಅನ್ನೋದು ಇದಕ್ಕೆ. ಸೊ ನಾನು MT ನಿಮ್ಗೆ ಗೊತ್ತಿರ್ತೈತೆ ಎಷ್ಟು ಕೊಡ್ತಿದೆ ಅಂತ. ನಂದು ಅರೌಂಡ್ ಒಂದು 46ಇಂದ 49ವರೆಗೂ ಕೊಡ್ತಾಯಿದೆ ನನ್ನ ಮೈಲೇಜು. ಆರಾಮಾಗಿ ಎಕನಾಮಿದಲ್ಲಿ ಓಡಿಸ್ಕೊಂಡ್ರೆ, ಅದು VVI ಬಿಟ್ಟು ಓಡಿಸ್ಕೊಂಡ್ರೆ, ಇಲ್ಲ ಫುಲ್ಲು ಹಾಕ್ಕೊಂಡು ರ್ಯಾಶಾಗಿ ಓಡಿಸಿದ್ರು ಕೂಡ ಒಂದು 45 ಅಂತೂ ಪಕ್ಕ ಕೊಡೇ ಕೊಡ್ತೈತೆ. ಇದು H ಕ್ರಾಸ್ ಇದು. ಈ ಸೈಡೆಲ್ಲ ಜಾಸ್ತಿ ಓಡಾಡಲ್ಲ ನಾನು. ಸೊ ಊರಿಗೆ ಹೋದಾಗ ಅಷ್ಟೇ ಈ ಸೈಡೆಲ್ಲ ಬರೋದು, ಇಲ್ಲಾಂದರೆ ನಾನು ಈ ಸೈಡ್ ಬರೋದೇ ಇಲ್ಲ. ಜಾಸ್ತಿ ಓಡಾಡೋದು ನಾನು ಹೊಸಕೋಟೆ ಸೈಡೆ ಓಡಾಡೋದು. ಸೊ ಇವತ್ತು ವೀಡಿಯೋ ಮಾಡೋಣ, ಜಾಸ್ತಿ ದಿನ ಆಗಿತ್ತು ಅಂದ್ಬಿಟ್ಟು ಈ ಸೈಡ್ ಬಂದಿದ್ದು. ಎಲ್ಲಂದರೆ ಅಲ್ಲಿ ನಿಲ್ಲಿಸ್ತಾರೆ ಗುರು, ಇಂಡಿಕೇಟ್ರ್ ಇಲ್ಲ ಏನಿಲ್ಲ. ಗುರು ಎಷ್ಟು ಗುರು ಓಡಿಸೋದು ಈ ಗಾಡಿನ. ಓಹೋ ಗಾಡಿ ಹೊಡಿತು ಜರ್ಕೋ. ಈ ಗುರು ಆಸೆ ಆಗೋಯ್ತಲ್ಲ ಗುರು ಗಾಡಿ. ಏನು ಗುರು ಸ್ಟಾರ್ಟ್ ಆಗೋಯ್ತು. ಸೊ 2195 ಹೋಗೈತೆ. ನಾವು ಸ್ಟಾರ್ಟ್ ಮಾಡಿದ್ದು 2174 ಸ್ಟಾರ್ಟ್ ಮಾಡಿದ್ದು ನಾವು. ಸೊ 95 ಬಂದೈತೆ. ಆಲ್ಮೋಸ್ಟ್ ಒಂದು 19-20 ಹೋಗೈತೆ. ಸೊ ಇವಾಗ ಸ್ಟಾರ್ಟ್ ಆಯಿತು. ಮತ್ತು ಇನ್ನೊಂದ್ಸಲಿ ಹೋಗೋಣ, ಎಷ್ಟು ಫುಲ್ ಖಾಲಿ ಮಾಡಿಬಿಟ್ಟು ಚೆಕ್ ಮಾಡೋಣ. 96 ಆಯಿತು.
ಓ ಇಲ್ಲ ಗುರು, ಗಾಡಿ ಪವರ್ ಬಿಡ್ತೈತೆ. ನಾವು ಜಾಗ ಬಿಡೋಣ ತಾತ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ತಾತನೇನಲ್ಲೇ ಬಂದಿದ್ದಿಂಗೆ. ನನ್ನ ಗಾಡಿ ಬೇರೆ ಸಡನ್ ಅಲ್ಲೇ ಆಫ್ ಆಗೋಯ್ತು. ಇವಾಗ ಸ್ಟಾರ್ಟ್ ಆಗೋಯ್ತು. ಮತ್ತೆ ಸ್ಟಾರ್ಟ್ ಆಗೋಯ್ತು. ಸ್ಟಾರ್ಟ್ ಮಾಡಿ 2 ಸರಿ ಆಫ್ ಆಗಿ ಮತ್ತೆ ಸ್ಟಾರ್ಟ್ ಆಗೈತೆ. ಪೊಲೀಸ್ ಸ್ಟೇಷನ್ ಇದೆ, ನಡಿಗುರು ಮುಂದಗ. ಗಾಡಿ ಅಷ್ಟೇ ಗುರು, ಜಂಪ್ ಆಗ್ತೈತೆ. ಹೋಗಿ ಇಲ್ಲೇ ಆಫ್ ಆಗ್ತೈತೆ ನೋಡಿ ಗಾಡಿಗ್ಲು. ಏನ್ ಗುರು, ಸ್ಟಾರ್ಟ್ ಮಾಡೋಣ ಸಾಕಾ? ಇನ್ನೊಂದ್ಸಲಿ ಸ್ಟಾರ್ಟ್ ಮಾಡೋಣ, ಸ್ಟಾರ್ಟ್ ಮಾಡಿ ನೋಡೋಣ. ಹೆಂಗೆ 3ನೇ ಸಲ ಸ್ಟಾರ್ಟ್ ಮಾಡಿದೀನಿ. ಖಾಲಿ ಹಾಕ್ಗುರು ಪೆಟ್ರೋಲು. ಏನು ಆಗೋಯ್ತಾ? ಖಾಲಿ ಆಗೋಯ್ತಾ ಅಷ್ಟೇನಾ? ಹಂಗೆ ಸ್ಟಾರ್ಟ್ ಮಾಡೋಣ. ತಳ್ಳ 6 ಗಂಟೆಲ್ಲಿ ಮರಗಂಟೆ ತಳ್ಳ, ಅಲ್ಲಿ ಮರಗಂಟೆ ತಳ್ಳಪ್ಪ. ಗಾಡಿ ಇನ್ನೊಂದು ಸ್ಟಾರ್ಟ್ ಆಗಲ್ಲ. ಇವಾಗ 4 ಸಲ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೇ. ಸೊ ಫುಲ್ ಡೆಡ್ ಆಗೋಯ್ತು ಗಾಡಿ. ಸೊ ನೋಡಿದ್ರಲ್ಲ ಇವಾಗ 2198 ಹೋಗೈತೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ 2 ಕಿಲೋಮೀಟರ್ಸ್ ಕಮ್ಮಿ ಹೋಗೈತೆ. ಸೊ ಇದು ಬಿಡಿ, ಇವಾಗ ಲೆಕ್ಕಕೊಂಡು ಬನ್ನಿ ನಾವು. ಸೊ ನಾವು ಓಡಿಸೋವಾಗ 2174 ಇತ್ತು. ಸೊ ಇವಾಗ 2198. ಸೊ 24 ಹೋಗೈತೆ. ಸೊ 24 ಹೋಗೈತೆ ಅಂದರೆ ಇದನ್ನು 2ಇಂದ ಡಿವೈಡ್ ಮಾಡಿದ್ರೆ ಸೊ 48 ಮೈಲೇಜ್ ಕೊಟ್ಟೈತೆ. 24 × 2 1 ಲೀಟ್ರಿಗೆ ಅಂದರೆ 48 ಮೈಲೇಜು.